ಮೇಡಮ್. ಶ್ರಾವಣಿ ಅಮ್ಮ. ಪುಟ್ಟ ಕಣ್ಬಿಡು, ಮಾತಾಡು ಶ್ರಾವಣಿ. ಅಮ್ಮ ಶ್ರಾವಣಿ, ಕಣ್ಬಿಡಿ ಮೇಡಮ್. ಮೇಡಮರೇ, ಇಲ್ಲಿ ನೋಡಿ, ಈ ಕಷಾಯ ಕುಡಿ, ಇವರಿಗೆ ಎಚ್ಚರ ಆಗುತ್ತೆ. ಮೇಡಮ್. ಶ್ರಾವಣಿ ಶ್ರಾವಣಿ ಮೇಡಮರೇ, ಶ್ರಾವಣಿ ಇದ್ದಳಮ್ಮ. ಮೇಡಮ್ ಮೇಡಮ. ಪರವಾಗಿಲ್ಲ. ಸಾರಿ ಸುಬ್ಬು, ಇನ್ನು ಹೋಗ್ಬೇಡ ಅಂತ ಹೇಳಿದ್ರು. ನಾನು ಫೋಟೋ ಹಿಂಗೆಲ್ಲ ಆಗೋಯ್ತು. ಅಯ್ಯೋ ಪರವಾಗಿಲ್ಲ ಬಿಡಿ ಮೇಡಮ್, ಅದ್ರ ಬಗ್ಗೆ ಮಾತಾಡೋದೇ ಬೇಡ, ಬಿಟ್ಬಿಡಿ ಆ ವಿಷಯನ. ಪಾಲಿಗೆ ನೀವು ದೇವ್ರ ಹಾಕಿ ಬಂದು ನನ್ನ ಮಗಳನ್ನ ಉಳಿಸ್ಕೊಟ್ರು. ದೇವ್ರು ಬರೀ ದೇವಸ್ಥಾನದಲ್ಲಿ ಮಾತ್ರ ಇರಲ್ಲ, ಹೀಗೆ ನಾನಾ ರೂಪದಲ್ಲಿ ಇರ್ತಾನೆ ಅನ್ನೋದು ಗೊತ್ತಾಯ್ತು. ನೀವು ನನ್ನ ಮಗಳನ್ನ ಕಾಪಾಡಿ ನನ್ನ ಮೇಲೆ ಉಪಕಾರ ಮಾಡಿದ್ದೀರಾ. ಬದಲಾಗಿ ನಾನು ನಿಮಗೆ ಏನು ಸಹಾಯ ಮಾಡಬೇಕು ಹೇಳಿ? ಸಾಹೇಬ್ರೆ, ನೀವು ದೊಡ್ಡವರು, ಪ್ರಪಂಚ ತಿಳಿದಿರೋರು. ಆದರೆ ನಾವು ಬಡತನದಲ್ಲೇ ಬೆಳೆದವರು. ನಮಗೆ ಸಮುದ್ರನೇ ಪ್ರಪಂಚ. ಇದನ್ನು ಬಿಟ್ಟು ಹೊರಗಿನ ಲೋಕನ ನಾವು ಹೆಚ್ಚಾಗಿ ನೋಡೇ ಇಲ್ಲ. ಅದಕ್ಕೆ ಏನು ಮಾಡಬೇಕು ಹೇಳಿ? ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾವೆಲ್ಲರೂ ಸೇರಿ ನಿಮಗೆ ಸಹಾಯ ಮಾಡ್ತೀವಿ. ಹೇಳಿ. ಅಮ್ಮವರು ಈಗ ತಾನೇ ಹೇಳಿದ್ರಲ್ಲ, ದೇವರು ದೇವಸ್ಥಾನದಲ್ಲಿ ಮಾತ್ರ ಇರಲ್ಲ ಅಂತ. ಆ ಮಾತು ನಿಜ. ಆದ್ರೆ ಆ ದೇವರು ನನ್ನ ರೂಪದಲ್ಲ ಇದ್ದಿದ್ದು. ಹುಟ್ಟಿ, ಬಾ ಪುಟ್ಟಿ. ನೋಡಿ, ಆ ಭಗವಂತ ಇರೋದು ಈ ಪುಟ್ಟ ಕಂದನ ರೂಪದಲ್ಲಿ. ಯಾಕಂದ್ರೆ ನಿಮ್ಮ ಮಗಳನ್ನು ಕಾಪಾಡಿದ್ದು ಈ ಕಂದನೇ. ಎಲ್ಲಿ? ಇದ್ರ